ನಮಸ್ತೆ ಪ್ರಿಯ ವೀಕ್ಷಕರೇ. ಚಿಕನ್ ಸುಕ್ಕ ಕಾಯಿ ಮೆಣಸು ಹಾಕಿ ಹೇಗೆ ಮಾಡೋದಂತ ನೋಡುವ. ಇದಕ್ಕೆ ಮೇಯ್ನ್ ಆಗಿ ಕಾಯಿ ಮೆಣಸು ಬೇಕು. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಪ್ಯಾನಿಗೆ 2-3 ಸ್ಪೂನಿನಷ್ಟು ಎಣ್ಣೆ ಹಾಕಬೇಕು, ತೆಂಗಿನ ಎಣ್ಣೆ. ಇದು ಬಿಸಿಯಾದ ನಂತರ ಅದಕ್ಕೆ 10-15 ಕಾಯಿ ಮೆಣಸು, ಇದು ಸ್ವಲ್ಪ ಕಟ್ ಮಾಡಿ ಬೇಕಾದರೆ ಹಾಕಿ, ಅದು ಸಿಡಿದು ಕೆಳಗೆ ಬರುವುದಿಲ್ಲ. ಸರಿಯಾಗಿ ಕಾದ ಮೇಲೆ ಕಾಯಿ ಮೆಣಸು, ಅದಕ್ಕೆ ನಾವು ಒಂದು ಅರ್ಧ ನೀರುಳ್ಳಿ ಹಾಕಬೇಕು. ಇದು ಚೆನ್ನಾಗಿ ಹುರಿಯಿರಿ. ನಂತರ ಒಂದು 3-5 ಎಸಳಿನಷ್ಟು ಬೆಳ್ಳುಳ್ಳಿ, ಇದನ್ನು ಕೂಡ ಚೆನ್ನಾಗಿ ಹುರಿಯಿರಿ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಇದು ಚೆನ್ನಾಗಿ ಕಾದ ಮೇಲೆ ಮೆಂತ್ಯ ಕಾಳು ಒಂದು 1/4 ಸ್ಪೂನ್ನಷ್ಟು ಸಾಕು. ಮೆಂತ್ಯಕಾಳು ನಾವು ಹಾಕಿದ ಮೇಲೆ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು, ಒಂದು 1/4 ಸ್ಪೂನ್ನಷ್ಟು ಸಾಸಿವೆ. ನಂತರ ಇಷ್ಟು ಗರಂ ಮಸಾಲ, ಕೆತ್ತೆ, ಬಡೆಸೊಪ್ಪು, ಒಂದು ಏಲಕ್ಕಿ, ಕರಿಮೆಣಸು ಸ್ವಲ್ಪ ಹಾಕಿದ್ದು ಸಾಕು. ಕೊತ್ತಂಬರಿ 3 ಸ್ಪೂನಿನಷ್ಟು ಹಾಕಿ, ಕೊತ್ತಂಬರಿ ಬೀಜ ಹಾಕಿದ ಮೇಲೆ ಅದಕ್ಕೆ ಒಂದು 2 ಸ್ಪೂನಿನಷ್ಟು ಜೀರಿಗೆ, ನಂತರ ಇದನ್ನು ಒಳ್ಳೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಳಿ ಹಾಕಿ ಮಿಕ್ಸಿ ಜಾರಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಈಗ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲಿಟ್ಟು ಅದಕ್ಕೆ 3 ಸ್ಪೂನ್ ತೆಂಗಿನೆಣ್ಣೆ, ಕಾಲು ಸ್ಪೂನಿನಷ್ಟು ಸಾಸಿವೆ ಒಳ್ಳೆ ಸಿಡಿದ ಮೇಲೆ ಅದಕ್ಕೆ 2 ನೀರುಳ್ಳಿಯನ್ನು ಹಾಕಿ, ನೀರುಳ್ಳಿಯನ್ನು ಚೆನ್ನಾಗಿ ಹುರಿಯಿರಿ. ನಂತರ ಕರಿಬೇವಿನ ಸೊಪ್ಪು ಹಾಕಿ, ಇದನ್ನು ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಒಂದು 1/4 ಸ್ಪೂನಿನಷ್ಟು ಅರಶಿನ ಹಾಕಿ, ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ಹಾಕಬೇಕು.
1 ಟೀ ಸ್ಪೂನ್ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಸ್ಲೋ ಫ್ಲೇಮ್ ಇಡಬೇಕು. ಸ್ಲೋ ಫ್ಲೇಮಲ್ಲಿ ಅದಕ್ಕೆ ಬಾಯಿ ಮುಚ್ಚಳ ಇಟ್ಟು ಬೇಯಲು ಬಿಡಿ. ನಂತರ ತೆಂಗಿನಕಾಯಿ ಇದನ್ನು ಚೆನ್ನಾಗಿ ಘಮ ಬರುವ ರೀತಿಯಲ್ಲಿ ಹುರಿಬೇಕು. ತೆಂಗಿನ ತುರಿಯನ್ನು ಚೆನ್ನಾಗಿ ಹುರಿಯಿರಿ. ಅದಕ್ಕೆ 2 ಸ್ಪೂನ್ ತೆಂಗಿನೆಣ್ಣೆ ಹಾಕಿ, ಮತ್ತು ಕರಿಬೇವು ಹಾಕ್ಬೋದು. ಇದು ಒಳ್ಳೆ ಪರಿಮಳ ಬರುವ ರೀತಿಯಲ್ಲಿ ಹುರಿಬೇಕು. ಸ್ವಲ್ಪ ಹೈ ಫ್ಲೇಮು, ಸ್ವಲ್ಪ ಸ್ಲೋ ಫ್ಲೇಮು ಇಡ್ತಾ ಇದನ್ನು ಚೆನ್ನಾಗಿ ಹುರಿಯಿರಿ. ತೆಂಗಿನ ತುರಿ ಚೆನ್ನಾಗಿ ಹುರಿದಷ್ಟು ನಿಮಗೆ ಚಿಕನ್ ಸೂಪ್ ಒಳ್ಳೆ ಪರಿಮಳ ಬರ್ತದೆ. ನಂತರ ಈ ಚಿಕನ್ ಈ ಸೈಡಲ್ಲಿ ಬೆಂದಾಯಿತು, ಅದಕ್ಕೆ ಮಸಾಲ ಆ್ಯಡ್ ಮಾಡಬೇಕು. ಮಸಾಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಜಾರಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಬೇಯಲು ಬಿಡಿ. ಈಗ ಅದಕ್ಕೆ ಹೈ ಫ್ಲೇಮ್ ಮಾಡಿ ನಂತರ ನಾವು ಹುರಿದಿಟ್ಟ ತೆಂಗಿನ ತುರಿಯನ್ನು ಅದಕ್ಕೆ ಆ್ಯಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಪುನಃ ಬಾಯಿ ಮುಚ್ಚಳ ಇಟ್ಟು ಸ್ಲೋ ಫ್ಲೇಮಲ್ಲಿ ಇಡಬೇಕು. ಅದೆಲ್ಲ ಒಳ್ಳೆ ರೀತಿ ಹೀರ್ಕೊಳ್ತದೆ. ಈಗ ನಿಮಗೆ ಚಿಕನ್ ಸುಕ್ಕ, ಕಾಯಿ ಮೆಣಸು ಹಾಕಿದ ಚಿಕನ್ ಸುಕ್ಕ ರೆಡಿಯಾಗಿದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ. ತುಂಬ ಟೇಸ್ಟ್ ಆಗ್ತದೆ ಇದು. ಇದನ್ನು ನೀರು ದೋಸೆ, ಬಾಯ್ಲ್ಡ್ ರೈಸ್ ಜೊತೆ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.